ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಈ ವಿಡಿಯೋ ಬಂದು ಸೋಮವಾರದ ಬೆಳಗ್ಗೆ ನವರಾತ್ರಿ ಸ್ಟಾರ್ಟ್ ಆಗಿದೆಯಲ್ಲ, ಹಂಗಾಗಿ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮಾಡಿಕೊಂಡೆ. ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬಂದು ನಾನು ಇಲ್ಲಿ ಇಡ್ಲಿಗೆ ಹಾಕ್ತಾಯಿದ್ದೀನಿ. ತಿಂಡಿಗೆ ಬೇಕಾಗುತ್ತೆ ಬೆಳಗ್ಗೆ ಅಂದ್ಬಿಟ್ಟು ಇಲ್ಲಿ ನಾನು 2 ಲೋಟ ಅಷ್ಟು ಕುಚ್ಚಲಕ್ಕಿ, 1 ಲೋಟ ರೇಷನ್ ಅಕ್ಕಿ, 1 ಲೋಟ ಅಷ್ಟು ಉದ್ದಿನಬೇಳೆ ಹಾಕ್ಬಿಟ್ಟು ನಾನು ಇಡ್ಲಿಗೆ ನೆನೆಸ್ತಾ ಇದ್ದೀನಿ. ಸ್ಕೂಲಿಂದ ಬರ್ತಾ ನಾನು ತರಕಾರಿನ ತೊಗೊಬಂದೆ. ಇಲ್ಲಿ ಕರಿಬೇವು ಮತ್ತು ಬದನೆಕಾಯಿ, ನುಗ್ಗೆಕಾಯಿ ತುಂಬ ಫ್ರೆಶ್ ಆಗಿತ್ತು, ಹಂಗಾಗಿ ತೊಗೊಂಡು ಬಂದೆ. ನಾನು ನುಗ್ಗೆಕಾಯಿ ಸಾಂಬಾರು ಪಲ್ಯನೂ ತುಂಬ ಚೆನ್ನಾಗಿ ಮಾಡ್ತೀನಿ. ನಮ್ಮ ಚಾನಲಲ್ಲಿದೆ ಆಲ್ರೆಡಿ, ಒಂದು ಸಾರಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಎಣ್ಣೆ ಬದನೆಕಾಯಿನೂ ಇದೆ ನಮ್ಮ ಚಾನಲ್ಲಿ, ಒಂದು ಸಾರಿ ಸರ್ಚ್ ಮಾಡಿ ನೋಡಿ. ಇಲ್ಲಿ ನಾನು ಒಂದು 3ರಿಂದ 4 ಟೈಮು ತೊಳಿತಾ ಇದ್ದೀನಿ. ತುಂಬ ಡಸ್ಟ್ ಎಲ್ಲ ಇರುತ್ತಲ್ಲ ಅಕ್ಕಿಯಲ್ಲಿ, ಹಾಗಾಗಿ ಚೆನ್ನಾಗಿ ಒಂದು 3ರಿಂದ 4 ಟೈಮ್ ನೀರು ಹಾಕಿ ಚೆನ್ನಾಗಿ ತೊಳಿಬೇಕು. ಚೆನ್ನಾಗಿ ತೊಳೆದಾದ್ಮೇಲೆ ನೆನೆಯೋಷ್ಟು ನೀರು ಹಾಕ್ಬಿಟ್ಟು ಒಂದು 6ರಿಂದ 7 ಗಂಟೆ ಅಷ್ಟು ಸೈಡ್ಗೆ ಇಟ್ಬಿಡಬೇಕು. ನಾನು ಬೆಳಗ್ಗೆ ತಿಂಡಿಗೆ ಬಂದು ಮೊಸರು ಬಜ್ಜಿ ಮತ್ತು ವೆಜಿಟೇಬಲ್ ರೈಸ್ ಮಾಡಿದ್ದೆ. ಅದು ನೋಡ್ತಾ ಇದ್ದೀನಿ ಎಷ್ಟಿದೆಯೋ ಇಲ್ಲಿ ಬಂದ್ಬಿಟ್ಟು. ಅದು ಸಾಕಾಗಲ್ಲ ಮಧ್ಯಾಹ್ನಕ್ಕೆ, ಮಕ್ಳಿಗೆ ತಿನ್ನೋಕೆ ಬೇಕಲ್ವ. ಹಾಗಾಗಿ ನಾನಿಲ್ಲಿ ಬೆಂಡೆಕಾಯಿ ಗೊಜ್ಜು ಮಾಡೋಣ ಅಂತಿದ್ದೀನಿ. ಅದಕ್ಕೆ ನಾನಿಲ್ಲಿ ಒಂದು 1/4 kg ಅಷ್ಟು ಬೆಂಡೆಕಾಯಿ ತೊಗೊಂಡು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಅದನ್ನ ಈ ರೀತಿ ಸಣ್ಣಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ನಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೋಬೇಕು. ನಿಮ್ಗೆ ಈ ರೀತಿ ಕೈಯಲ್ಲಿ ಕಟ್ ಮಾಡೋ ರೂಢಿ ಇದ್ದರೆ ಮಾತ್ರ ಈ ರೀತಿ ಕಟ್ ಮಾಡಿ, ಇಲ್ಲಾಂದರೆ ಚಾಪಿಂಗ್ ಬೋರ್ಡ್ ಮೇಲೆ ಕಟ್ ಮಾಡ್ಕೊಳ್ಳಿ. ನನಗೆ ರೂಢಿ ಇದೆ, ಹಾಗಾಗಿ ನಾನು ಈ ರೀತಿ ಕೈಯಿಂದಲೇ ಕಟ್ ಮಾಡ್ತೀನಿ ಫಾಸ್ಟಾಗಿ. ನೋಡಿ, ಎಲ್ಲ ಕಟ್ ಮಾಡಾದಮೇಲೆ ಇಲ್ಲಿ ಬೆಂಡೆಕಾಯಿನ ಹುರ್ಕೋಬೇಕು ನಾವು. ನಾನಿಲ್ಲಿ ಸ್ಟವ್ ಹಚ್ಕೊಂಡು ಒಂದು ಬಾಣಲಿ ಇಟ್ಟು ಆ ಬಾಣಲಿಗೆ ಬೆಂಡೆಕಾಯಿನೆಲ್ಲ ಹಾಕ್ಬಿಟ್ಟು ಈ ರೀತಿ ಹುರ್ಕೊತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಅಂಟು ಅನ್ನೋದು ಇರೋದಿಲ್ಲ. ಬೆಂಡೆಕಾಯಿ ಗೊಜ್ಜು ತುಂಬ ಚೆನ್ನಾಗಿರುತ್ತೆ. ಮತ್ತು ಅದೇ ಪಾತ್ರೆಗೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ ಒಂದು ಸ್ವಲ್ಪ, ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀವಲ್ಲ ಜಜ್ಕೊಂಡು, ಅದನ್ನು ಸೇರಿಸ್ಕೋಬೇಕು. ಬೆಳ್ಳುಳ್ಳಿ ಸ್ವಲ್ಪ ಎಣ್ಣೆಲಿ ಫ್ರೈ ಆದರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗಾಗಿ ನಾನು ಯಾವುದೇ ಸಾರಿಗೆ ಆಗಲಿ ಏನೇ ಆಗಲಿ ಫಸ್ಟು ಬೆಳ್ಳುಳ್ಳಿ ಹಾಕ್ತೀನಿ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಹಾಗೆ ಸ್ವಲ್ಪ ಕರಿಬೇವನ್ನು ಹಾಕ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಟೊಮೊಟೊನ ಸೇರಿಸ್ಬಿಟ್ಟು ಚೆನ್ನಾಗಿ ಮಗ್ಗಕ್ಕೆ ಬಿಡಬೇಕು. ನೋಡಿ, ಟೊಮೊಟೊ ಎಲ್ಲ ಚೆನ್ನಾಗಿ ಮಗ್ಗಿದೆ. ಈಗ ನಾವು ಬೆಂಡೆಕಾಯಿ ಹುರಿದಿಟ್ಕೊಂಡಿದ್ದೀವಲ್ಲ ಸೈಡಲ್ಲಿ, ಅದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಇಲ್ಲಿ ಒಂದು 2 ಲೋಟ ಅಷ್ಟು ನೀರು ಹಾಕ್ಬಿಟ್ಟು, ಇಲ್ಲಿ ಖಾರಕ್ಕೆ ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ, ಒಂದು 2 ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ನೋಡಿ, ಚೆನ್ನಾಗಿ ಕುದಿ ಬರ್ತಾಯಿದೆ. ಈ ಬೆಂಡೆಕಾಯಿ ಗೊಜ್ಜು ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ, ಅನ್ನಗೆಲ್ಲನೂ. ಇನ್ನು ಸ್ವಲ್ಪ ಗಟ್ಟಿ ಮಾಡ್ಕೊಂಡು ಬಂದೆ, ಚಪಾತಿಗೂ ಚೆನ್ನಾಗಿರುತ್ತೆ, ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಈ ಗೊಜ್ಜು. ಒಂದು ಟೈಮ್ಗೆ ನಾವು ಮಾಡ್ಕೋಬೋದು. ಫಾಸ್ಟಾಗಿ ಏನಾದರೂ ಮಾಡ್ಕೋಬೇಕು ಅಂದರೆ ನಾನಿಲ್ಲಿ ಫಾಸ್ಟಾಗಿ ಮಾಡಿ ಇಟ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾನಿಲ್ಲಿ ಒಂದು ಬ್ಲೌಸ್ ಎಮರ್ಜೆನ್ಸಿ ಬ್ಲೌಸ್ ಹೊಲಿಯೋದಿದೆ, ಹಾಗಾಗಿ ನಾನು ಬಾಗ್ಲು ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಬ್ಲೌಸ್ ಸ್ಟಿಚ್ ಮಾಡಬೇಕು. ಅದು ಸಾಯಂಕಾಲ ಕೊಡೋದಿದೆ ಬ್ಲೌಸು. ಅವ್ರಿಗೆ ಅರ್ಜೆಂಟ್ ಇತ್ತು ಅಂತ ಕೊಟ್ಟಿದ್ದಾರೆ, ಅದನ್ನು ಹೊಲಿಬೇಕಂದ್ಬಿಟ್ಟು ನಾನು ಬೇಗ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮನೆಯಲ್ಲಿ ಬೆಂಡೆಕಾಯಿ ಗೊಜ್ಜು ಮಾಡಿಟ್ಬಿಟ್ಟು ಹೋಗಿದ್ದೀನಿ. ಮತ್ತು ಬಂದು ಅನ್ನ ಮಾಡ್ಕೊಳ್ಳೋಣ ಬಿಸಿಯಾಗಿ ಅಂದ್ಬಿಟ್ಟು ಇಲ್ಲಿ ನೋಡಿ, ಈ ಬ್ಲೌಸೇ ಹೊಲಿಬೇಕಾಗಿದ್ದು. ನಾನು ಫಾಸ್ಟಾಗಿ ಬಂದು ಕಟ್ಟಿಂಗ್ ಎಲ್ಲ ಮಾಡ್ಕೊತಾ ಇದ್ದೀನಿ. ಇಬ್ಬರು ಮಕ್ಕಳಾದಮೇಲೆ ನಾನು ಟೈಲರಿಂಗ್ ಕಲ್ತಿದ್ದು. ನನ್ನ ಮಕ್ಕಳು ಇಬ್ಬರು ಹೆಣ್ಮಕ್ಳಾಗಿದ್ದರಿಂದ ಅವ್ರಿಗೆ ಫ್ರಾಕ್ಸು ಮತ್ತು ಲಂಗ ಬ್ಲೌಸು ಹೊಲಿಯೋಕ್ಕೆ ನನಗೆ ತುಂಬ ಇಷ್ಟ ಆಗ್ತಾಯಿತ್ತು. ನಾನೇ ಹೊಲ್ದು ಹಾಕಬೇಕು ಅನ್ನೋ ಆಸೆಯಿಂದ ನಾನು ಟೈಲರಿಂಗ್ ಕಲ್ತ್ಕೊಂಡೆ. ಅದು ಜಾಸ್ತಿ ಕಲ್ತಿಲ್ಲ, ಸುಮ್ಮನೆ ಬ್ಲೌಸ್ ಮಾತ್ರ ಕಲ್ತ್ಕೊಂಡೆ.
ಅದು ಇವಾಗ ಯೂಸ್ ಆಗ್ತಾಯಿದೆ ನೋಡಿ. ಮನೇಲೆಲ್ಲ ಕೆಲಸ ಮುಗಿಸಿದ್ಮೇಲೆ ನಾನು ದಿನಕ್ಕೆ 1 ಇಲ್ಲ 2 ಹೊಲ್ಕೊತೀನಿ, ಜಾಸ್ತಿ ಹೊಲಿಯೋಕ್ಕೂ ಆಗೋದಿಲ್ಲ, ಮನೇಲಿ ಕೆಲಸನೇ ಸರೋಗುತ್ತೆ. ಆದರೂ ಯಾವುದೋ ನಮ್ಮ ಖರ್ಚಿಗಾದರೂ ಆಗುತ್ತಲ್ಲ ಅಂದ್ಬಿಟ್ಟು 1, 2 ಹೊಲ್ಕೊತಾ ಇರ್ತೀನಿ. ಒಂದೊಂದು ದಿನ ಅದು ಹೊಲಿಯಲ್ಲ, ಮನೇಲಿ ರೆಸ್ಟ್ ತಗೊಬಿಡ್ತೀನಿ ನೋಡಿ. ಈ ಕಸ್ಟಮರ್ಗೆ ನನ್ನ ಹತ್ರ ಚೆನ್ನಾಗಿ ಸೆಟ್ ಆಗಿದೆ, ಹಂಗಾಗಿ ಇವರು ಯಾವಾಗಲೂ ನನ್ನ ಹತ್ರನೇ ಹೊಲಿಸ್ಕೊಳ್ಳೋದು. ಆ ಥರ ನಮಗೆ ಪರ್ಮನೆಂಟಾಗಿರೋ ಕಸ್ಟಮರ್ಗಳು ಮಾತ್ರ ಕೊಟ್ಟರೆ ಬೇಡ ಅನ್ನಲ್ಲ. ಸ್ವಲ್ಪ ಲೇಟ್ ಆದ್ರೂ ಅವರು ಅಡ್ಜಸ್ಟ್ ಮಾಡ್ಕೊತಾರೆ. ಹಂಗಾಗಿ ನಾನು ಮನೇಲಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಈ ರೀತಿ ಬ್ಲೌಸ್ ಹೊಲ್ಕೊತೀನಿ. ನಮಗೂ ಟೈಮ್ ಪಾಸ್ ಆಗೋ ಥರ ಇರುತ್ತಲ್ಲ ಅಂದ್ಬಿಟ್ಟು, ಖರ್ಚಿಗೂ ದುಡ್ಡು ಸಿಗ್ತಾ ಇರುತ್ತೆ. ಇಲ್ಲಿ ಅವರು ಎಮ್ಮಿಂಗ್ ಇಕ್ಕಕ್ಕೆ ಹೇಳಿದ್ದಾರೆ, ಹಾಗಾಗಿ ನಾನು ಎಮ್ಮಿಂಗಿಗೆ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ಬೇಗನೆ ಮುಗ್ದೋಯ್ತು ಬ್ಲೌಸು ಹೊಲ್ದಿದ್ದು. ಇನ್ನೂ ಒಂದು ಬ್ಲೌಸ್ ಇದೆ, ಮತ್ತು ಊಟ ಎಲ್ಲ ಆದಮೇಲೆ ಇನ್ನೊಂದು ಹೊಲಿಯೋಣ ಅಂದ್ಬಿಟ್ಟು ಇದನ್ನು ಫಿನಿಷ್ ಮಾಡಿಟ್ಬಿಟ್ಟು ಈಗ ಲಾಸ್ಟಲ್ಲಿ ಚೆಕ್ ಮಾಡ್ತಾಯಿದ್ದೀನಿ. ಅಳತೆ ಪ್ರಕಾರ ಇದೆಯಾ ಇಲ್ವಾ ಅಂದ್ಬಿಟ್ಟು ಮೆಜರ್ಮೆಂಟಿಗೆ ಎಲ್ಲ ಕರೆಕ್ಟಾಗಿತ್ತು. ಎಲ್ಲ ಫಿನಿಷ್ ಆದಮೇಲೆ ಒಂದು ಸರಿ ಚೆಕ್ ಮಾಡಬೇಕು ನಾವು. ಅವರು ಕೊಟ್ಟಿರೋ ಕಸ್ಟಮರು ಮೆಜರ್ಮೆಂಟ್ ಕರೆಕ್ಟಾಗಿದೆಯಾ ಇಲ್ವಾ ಅಂದ್ಬಿಟ್ಟು ಎಲ್ಲ ಚೆಕ್ ಮಾಡಿದ್ಮೇಲೆ ಕರೆಕ್ಟಾಗಿತ್ತು. ಈಗ ಅದನ್ನು ಸೈಡ್ ಇಟ್ಬಿಟ್ಟು ಮತ್ತೆ ಬಂದೆ ಮನೆಗೆ ಬಂದು ಮಕ್ಕಳಿಗೆ ಅನ್ನಕ್ಕೆ ಇಡ್ತಾಯಿದ್ದೀನಿ. ಬೆಂಡೆಕಾಯಿ ಗೊಜ್ಜು ಹೆಂಗೋ ಇದೆಯಲ್ಲ ಬೆಳಗ್ಗೆ ಮಾಡಿದ್ದಿದ್ದು, ಅದಕ್ಕೆ ಅನ್ನಕ್ಕೆ ಬೇಗ ಸ್ವಲ್ಪ ಬಿಸಿ ಅನ್ನ ಮಾಡೋಣ ಅಂದ್ಬಿಟ್ಟು ಇಲ್ಲಿ ನಾನು 1.5 ಲೋಟ ಅಷ್ಟು ಅನ್ನಕ್ಕೆ ಇಡ್ತಾಯಿದ್ದೀನಿ. ಆಲ್ರೆಡಿ 2:30 ಆಗೋಗಿದೆ ಟೈಮು. ನಾನು ತಿನ್ನೋದು ಒಂದು 3 ಗಂಟೆ ಆಗಿಬಿಡುತ್ತೆ. ಅಷ್ಟರಲ್ಲಿ ಮಕ್ಕಳು ಬಂತು ಅಂದರೆ ಅವರು ಸ್ವಲ್ಪ ತಿಂತಾರೆ ಅಂದ್ಬಿಟ್ಟು ಫಾಸ್ಟಾಗಿ ಈ ರೀತಿ ನಾನು ಪಾತ್ರೆಯಲ್ಲೇ ಮಾಡ್ತೀನಿ ಅನ್ನ. ಕುಕ್ಕರಿಗೇನಿಡಲ್ಲ ನಾನು, ಯಾವಾಗಲೂ ಗಂಜಿ ಬಗ್ಸಿ ಮಾಡೋದೇ ರೂಢಿ ಅನ್ನ. ಆ ರೀತಿ ಮಾಡಿದ್ರೇ ನನಗಿಷ್ಟ ಆಗೋದು. ಹಾಗಾಗಿ ಬೇಗ ಇಟ್ಬಿಟ್ಟು ಅನ್ನಕ್ಕೆ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ತಗೊಂಡೆ ನೋಡಿ. ಪಲಾವ್ ಇನ್ನೂ ಒಂದು ಸ್ವಲ್ಪ ಇದೆ, ಅದು ಬೇಕಾದರೆ ಯಾರಾದರೂ ತಿನ್ಕೊತಾರೆ ಅಂದ್ಬಿಟ್ಟು ಈ ಮೊಸರು ಬಜ್ಜಿ ಮಿಕ್ಕಿತ್ತಲ್ಲ, ನನಗೆ ತುಂಬ ಇಷ್ಟ ಮೊಸರು ಬಜ್ಜಿ, ಕ್ಯಾರೆಟ್ ಎಲ್ಲ ಹಾಕಿ ಮಾಡಿದ್ದೆ. ಅದನ್ನು ತಿನ್ಕೊಂಡು ಕೂತ್ಕೊಂಡೆ ಸ್ವಲ್ಪ ಹೊತ್ತು. ಅಷ್ಟರಲ್ಲಿ ಅನ್ನ ಆಯಿತು. ಇಲ್ಲಿ ನೋಡಿ ಬಿಸಿ ಅನ್ನಕ್ಕೆ ಬೆಂಡೆಕಾಯಿ ಗೊಜ್ಜಿಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಬಿಸಿಯಾಗಿ ಫಾಸ್ಟಾಗಿ ತಿನ್ಕೋಬೋದು. ಅಷ್ಟರಲ್ಲಿ ನಮ್ಮ ಮಕ್ಕಳು ಬಂದರು. ಅವರು ಕಾಲೇಜಿಂದ ಬಂದಳು, ಒಬ್ಬಳು ಒಂದು ಸ್ಕೂಲಿಂದ ಬಂದಳು. ಅವರು ಸ್ವಲ್ಪ ಬಿಸಿ ಅನ್ನ ತಿಂದ್ಬಿಟ್ಟು ಹಾಗೆ ನಾನು ಸ್ವಲ್ಪ ಟೀ ಕುಡಿದ್ಬಿಟ್ಟು ಮತ್ತೆ ಬ್ಲೌಸ್ ಹೊಲಿಯೋಕ್ಕೆ ಹೋಗಿ ಇನ್ನೊಂದು ಬ್ಲೌಸ್ ಫಿನಿಷ್ ಮಾಡಿಬಿಟ್ಟು ಮತ್ತೆ ಮನೆಗೆ ಬಂದೆ. ಬರೋ ಅಷ್ಟರಲ್ಲಿ ಫುಲ್ಲು ಮಳೆ ನೋಡಿ, ಫುಲ್ಲು ಮಳೆ ಬೀಳ್ತಾಯಿದೆ. ನಾನು ಬೆಳಗ್ಗೆ ಬೇರೆ ಇಡ್ಲಿಗೆ ನೆನೆಸಿದ್ದೀನಲ್ಲ, ಅದನ್ನು ಬೇರೆ ಮಿಷಿನ್ಗೆ ಹಾಕ್ಕೊಂಡು ಬರಬೇಕು. ನಾನು ಮನೇಲಿ ರುಬ್ಬಲ್ಲ, ಇಲ್ಲಿ ನಮ್ಮ ಹತ್ರನೇ ಮಿಲ್ಲಿದೆ, ಬರೀ ದೋಸೆ ಇಡ್ಲಿಗೆಲ್ಲ ರುಬ್ಕೊಡ್ತಾರೆ, ಚೆನ್ನಾಗಿರುತ್ತೆ. ನಾನು ಅಲ್ಲೇ ರುಬ್ಕೊಬರ್ತೀನಿ ನೋಡಿ. ಚೆಕ್ ಮಾಡ್ತಾಯಿದ್ದೀನಿ ಊಟ ಎಷ್ಟಿದೆಯೋ ಇಲ್ಲ ಅಂದ್ಬಿಟ್ಟು. ನನ್ನ ಮಗಳು ಅಷ್ಟರಲ್ಲಿ ತಿಳಿ ಸಾರು ಸ್ವಲ್ಪ ಮಾಡಿದ್ದಾಳೆ, ಆ ಬೆಂಡೆಕಾಯಿ ಗೊಜ್ಜಿಗೆ ತಿಳಿ ಸಾರು. ಮತ್ತು ಮಧ್ಯಾಹ್ನ ಮಾಡಿದ್ದಿದ್ದೆ ಅನ್ನ ಮಿಕ್ಕಿತ್ತು, ಅದೇ ಸಾಕಾಗ್ಬಿಡುತ್ತೆ ಅಂದ್ಬಿಟ್ಟು ಚೆಕ್ ಮಾಡಿಬಿಟ್ಟು ನಾನಿಲ್ಲಿ ಇಡ್ಲಿಗೆ ಹಾಕಿದ್ನಲ್ಲ
ಅದನ್ನು ನೋಡ್ತಾಯಿದ್ದೀನಿ. ಮತ್ತು ಒಂದು ಸಾರಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಅನ್ನ ಹಾಕ್ಕೊತಾ ಇದ್ದೀನಿ. ಅನ್ನ ಹಾಕೋದ್ರಿಂದ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ, ತುಂಬ ಚೆನ್ನಾಗಿರ್ತವೆ. ಇದು ಹಾಕ್ಕೊಂಡು ಮಿಷಿನ್ಗೆ ಹೋದೆ, ಮತ್ತೆ ಮಳೆ ಸ್ಟಾರ್ಟ್ ಆಯಿತು ನೋಡಿ. ಇನ್ನೂ ಒಂದು ಸಾರಿ ನಾನು ಕ್ಲೀನ್ ಮಾಡ್ಕೊತೀನಿ, ಆ ಕಲ್ಲು ಏನಾದರೂ ಇತ್ತು ಅಂದರೆ ಅಂದ್ಬಿಟ್ಟು. ಮಿಷಿನ್ಗೆ ಹೋಗಿ ಬರೋ ಅಷ್ಟರಲ್ಲೂ ನೋಡಿ ಫುಲ್ಲು ಮಳೆ ಬರ್ತಾಯಿದೆ, ಚಳಿ ಚಳಿ ಆಗ್ತಾಯಿತ್ತು. ಹಾಕ್ಕೊಂಡು ಬಂದೆ ನೋಡಿ, ಫುಲ್ ಆಗಿಬಿಟ್ಟಿದೆ. ಹೀಗೆ ಇಟ್ಟರೆ ಬೆಳಗ್ಗೆಗೆ ನಮ್ಗೆ ಡಬಲ್ ಕೆಲಸ ಆಗುತ್ತೆ, ಎಲ್ಲ ಉಕ್ಕಿಬಿಡುತ್ತೆ ಅಂದ್ಬಿಟ್ಟು ಇನ್ನೊಂದು ಪಾತ್ರೆಗೆ ಸೈಡಲ್ಲಿ ತೆಗ್ದಿಡ್ತಾಯಿದ್ದೀನಿ. ಒಂದೊಂದು ಸಾರಿ ಹಂಗೆ ಮರೆತು ಇಟ್ಬಿಟ್ವಿ ಅಂದರೆ ಬೆಳಗ್ಗೆ ಎದ್ದು 2 ಡಬಲ್ ಕೆಲಸ ಆಗಿಬಿಡುತ್ತೆ ಅದನ್ನು ಕ್ಲೀನ್ ಮಾಡೋದೇ. ಅದಕ್ಕೆ ಇವಾಗ ಹುಷಾರಾಗಿ ನಾನು ಅರ್ಧ ಸೈಡಿಗೆ ತೆಗ್ದಿಟ್ಬಿಡ್ತೀನಿ ನೈಟೇ. ಅವು ಉಕ್ಕಿದ್ರೂ ಏನು ಪ್ರಾಬ್ಲಮ್ ಇರೋಲ್ಲ. ಇಲ್ಲಿ ಹಾಕ್ಕೊಬಂದ್ಮೇಲೆ ಹಪ್ಳ ಹಾಕ್ಕೊಡ್ತಾಯಿದ್ದಾಳೆ, ಬಿಸಿ ಬಿಸಿಯಾಗಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನನ್ನ ಮಗಳು. ನೋಡಿ ನಮ್ಮ ಡಿನ್ನರ್ಗೆ ಬಂದು ತಿಳಿ ಸಾರು ಬಿಸಿ ಬಿಸಿಯಾಗಿ ಮಾಡಿದ್ಲು. ತುಂಬ ಚೆನ್ನಾಗಿ ಮಾಡ್ತಾಳೆ ನನ್ನ ಚಿಕ್ಕ ಮಗಳು ತಿಳಿ ಸಾರು. ಅಡುಗೆಗಳೆಲ್ಲ ಚೆನ್ನಾಗಿ ಮಾಡ್ತಾಳೆ. ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ತಿಳಿ ಸಾರು ಹೆಂಗೆ ಮಾಡ್ತಾಳೆ ಅಂದ್ಬಿಟ್ಟು. ಇಲ್ಲಿ ಬೆಂಡೆಕಾಯಿ, ಬೆಳಗ್ಗೆ ಮಾಡಿರೋಂಥ ಬೆಂಡೆಕಾಯಿ ಗೊಜ್ಜು ಮತ್ತು ಮಧ್ಯಾಹ್ನ ಮಾಡಿರೋಂಥ ಅನ್ನ, ಈಗ ಮಾಡಿರೋ ತಿಳಿ ಸಾರು, ಬಿಸಿ ಬಿಸಿ ಹಪ್ಳ ಹಾಕ್ಕೊಂಡು ನಾನು ಡಿನ್ನರ್ನ ಫಿನಿಷ್ ಮಾಡಿದೆ. ತುಂಬ ಚೆನ್ನಾಗಿತ್ತು ಎರಡು ಕಾಂಬಿನೇಷನ್ನು. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.